ದಸರಾದ ಆಯುಧ ಪೂಜೆ ಹಿನ್ನೆಲೆಯಲ್ಲಿ ತಮ್ಮ ತಮ್ಮ ವಾಹನಗಳಿಗೆ ಬೆಳ್ಳಂಬೆಳಗ್ಗೆನೆ ಪೂಜೆ ಸಲ್ಲಿಸುವಂತ ಒಂದು ಕೆಲಸವನ್ನ ಜನ ಮಾಡ್ತಾ ಇರುವಂತದ್ದು. ಈಗ ನಾನು ಎಕ್ಸಾಕ್ಟ್ ಆಗಿ ಬೆಂಗಳೂರಿನ ಸರ್ಕಲ್ ಮಾರಮ್ಮ ದೇವಾಲಯದ ಬಳಿ ಇದ್ದೀನಿ. ಈ ದೇವಾಲಯದ ಮುಂಭಾಗದಲ್ಲಿಯೂ ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ ತಮ್ಮ ವೆಹಿಕಲ್ಗಳನ್ನು ಬೆಳ್ಳಂಬೆಳಗ್ಗೆನೆ ವಾಟರ್ ವಾಶ್ ಮಾಡಿಸ್ಕೊಂಡು ಪೂಜೆ ಸಲ್ಲಿಸೋದಕ್ಕೆ ಅಂತೇಳಿ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ದೇವಾಲಯದ ಮುಂಭಾಗದಲ್ಲೂ ಕೂಡ ಅಷ್ಟೇ ವೆಹಿಕಲ್ಗಳು ನಿಲ್ಲಿಸಿದ್ದಾರೆ. ತಮ್ಮ ವೆಹಿಕಲ್ಗೆ ಪೂಜೆ ಮಾಡುವಂಥ ಒಂದು ಕೆಲಸವನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂಥದ್ದು. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು, ತಮ್ಮ ಏನೆಲ್ಲ ವೆಹಿಕಲ್ಸನ್ನು ಹೊಂದಿದ್ದಾರೆ ಅವರು ಪ್ರತಿ ದಸರಾ ದಿನವೂ ಕೂಡ ಅಷ್ಟೇ ಬಂದು ತಮ್ಮ ವೆಹಿಕಲ್ಗೆ ಒಂದು ಪೂಜೆಯನ್ನು ಮಾಡಿಸುವಂಥ ಒಂದು ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇಡೀ ವರ್ಷ ಒಳ್ಳೇದು ಮಾಡಲಿ, ನಮ್ಗೆ ಯಾವುದೇ ಅಡ್ಡಿ ಆತಂಕಗಳಾಗದ ರೀತಿಯಲ್ಲಿ ನೋಡ್ಕೊಳ್ಳಪ್ಪ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆಗಳನ್ನು ಮಾಡಿಸಿ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಹೂವಿನ ಅಲಂಕಾರವನ್ನು ಕೂಡ ಈಗಾಗಲೇ ಮಾಡ್ತಿರುವಂಥದ್ದು. ಆಟೋ ಆಗಿರ್ಬೋದು, ತಮ್ಮ ಕಾರ್ಗಳಾಗಿರ್ಬೋದು, ಟೂ ವೀಲರ್ಸ್ ಆಗಿರ್ಬೋದು, ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಅಷ್ಟೇ ಬೆಳಿಗ್ಗೆನೆ ವಾಟರ್ ವಾಶನ್ನು ಮಾಡಿಸ್ಕೊಂಡು ಬಂದುಬಿಟ್ಟು ಇವತ್ತು ಪೂಜೆ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ಕೂಡ ಅಷ್ಟೇ ಇವರಿದ್ದಾರೆ, ಅವ್ರನ್ನೂ ಕೂಡ ನಾನು ಮಾತನಾಡ್ಸೋಣ. ಬೆಳಿಗ್ಗೆಯಿಂದಲೂ ಕೂಡ ಯಾವ ರೀತಿಯಲ್ಲಿ ಜನ ಬರ್ತಿದ್ದಾರೆ ಅಂತೇಳಿ. ಸರ್, ಬೆಳಿಗ್ಗೆಯಿಂದಲೂ ತುಂಬ ಜನ ಬರ್ತಿದ್ದಾರೆ, ವೆಹಿಕಲ್ಗಳನ್ನು ಪೂಜೆ ಮಾಡಿಸಿದ್ರೆ ಏನೇನು ಈ ಸಾರಿ ಸ್ವಲ್ಪ ಕಡಿಮೆ ನೋಡುವಾಗ, ವರ್ಷ ತುಂಬ ಜಾಸ್ತಿ ಇರುತ್ತೆ. ಅದೇ ನಡೀತಾ ಇದೆ. ದೇವಸ್ಥಾನ ಕಡೆಯಿಂದ ಫ್ರೀಯಾಗಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಎಷ್ಟು ವೆಹಿಕಲ್ಗಳು ಬರ್ಬೋದು ಸರ್ ಇಲ್ಲಿ ಪೂಜೆ ಮಾಡಿಸ್ಬೋದು? 106 ವೆಹಿಕಲ್ ಬರ್ತವೆ, ಒಂದು 500 ಮೇಲೇನೆ ಬರ್ತವೆ. 2 ದಿವಸ ಮಾಡ್ತೀವಿ, ಒಂದು 500 ಮೇಲೆ ಬರ್ತವೆ. ಇವತ್ತು ಬೆಳಿಗ್ಗೆ ಎಷ್ಟು ಗಂಟೆಯಿಂದನೂ ವೆಹಿಕಲ್ ಬರ್ತಿದೆ? ಎಷ್ಟೊತ್ತಿಂದ ಪೂಜೆ ಶುರು ಮಾಡಿದ್ದೀರಾ ನೀವು? 7 ಗಂಟೆಯಿಂದ ಮೇಲೆ ಸ್ಟಾರ್ಟ್ ಮಾಡಿದ್ವಿ, 7 ಗಂಟೆಯಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ವರ್ಷ ಕಡಿಮೆ ಅಂತಿದೆ. ಸ್ವಲ್ಪ ಕಡಿಮೆ ಅಂತ. ಈಗ ಕೇಳಿದ್ರಲ್ಲ, ಇದು ಸರ್ಕಲ್ ಮಾರಮ್ಮ ದೇವಾಲಯದ ಆಡಳಿತ ಮಂಡಳಿಯರು ಮತ್ತು ಅರ್ಚಕರು ಕೂಡ ಈಗಾಗಲೇ ಇರುವಂಥದ್ದು. ಪ್ರತಿ ವರ್ಷವೂ ಕೂಡ ಅಷ್ಟೇ 106 ಸಂಖ್ಯೆಯಲ್ಲಿ ವೆಹಿಕಲ್ ಬರುತ್ತೆ. ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ವೆಹಿಕಲ್ ಬರುತ್ತೆ. ಆದರೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿಕೊಂಡ್ರೆ ಒಂಚೂರು ಕಡಿಮೆ ಇದೆ. ಸುಮಾರು 1,000ದಷ್ಟು ವೆಹಿಕಲ್ಗಳು ಪ್ರತಿ ವರ್ಷವೂ ಕೂಡ ಅಷ್ಟೇ ಬರ್ತಾರೆ, ಪೂಜೆಯನ್ನು ಮಾಡಿಸ್ಕೊಳ್ತಾರೆ, ಹೋಗ್ತಾರೆ. ಪ್ರತಿಯೊಬ್ಬರು ಕೂಡ ಅಷ್ಟೇ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಏನೇನು ವೆಹಿಕಲ್ಸನ್ನು ಅವ್ರು ಇಟ್ಕೊಂಡಿದ್ದಾರೆ. ಪ್ರತಿಯೊಂದು ವೆಹಿಕಲ್ಗಳನ್ನು ಕೂಡ ಅಷ್ಟೇ ಬಂದು ಅಲಂಕಾರವನ್ನು ಮಾಡಿದ್ದಾರೆ. ಈ ಬಾರಿ ಹೂವಿನ ರೇಟ್ ಕೂಡ ಅಷ್ಟೇ ಜಾಸ್ತಿ ಇದೆ. ರೇಟ್ ಇದ್ದರೂ ಕೂಡ ಅಷ್ಟೇ ತಮ್ಮ ವೆಹಿಕಲ್ಗೆ ಅಲಂಕಾರ ಮಾಡೋದನ್ನು ಯಾರೂ ಕೂಡ ಅಷ್ಟೇ ಬಿಟ್ಟಿಲ್ಲ. ಎಷ್ಟೇ ಒಂದು ರೇಟ್ ಇದ್ದರೂ ಕೂಡ ಅಷ್ಟೇ ನಮ್ಮ ವೆಹಿಕಲ್ನ ಅಲಂಕಾರ ಮಾಡ್ತೀವಿ, ಆಯುಧ ಪೂಜೆ ದಿನ ಬಂದು ಪೂಜೆಯನ್ನು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಒಂದಷ್ಟು ಜನ ಪೂಜೆ ಆದಂಥ ಬಳಿಕ ತಮ್ಮ ವೆಹಿಕಲ್ನ ಮುಂಭಾಗದಲ್ಲಿ ಸೆಲ್ಫಿಗಳನ್ನು ತೆಗೆದುಕೊಳ್ಳುವಂಥದ್ದು, ಫೋಟೋ ಶೂಟ್ ಮಾಡುವಂಥ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಈ ಬಾರಿಯ ಆಯುಧ ಪೂಜೆ ದಿನ ಜನರು ಕೂಡ ಅಷ್ಟೇ ಬೆಳ್ಳಂಬೆಳಗ್ಗೆ ಎದ್ದು ತಮ್ಮ ವೆಹಿಕಲ್ಗಳನ್ನು ದೇವಾಲಯದ ಮುಂಭಾಗದಲ್ಲಿ ಪೂಜೆ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಎಡ್ವಿನ್ ಜೊತೆ ಮಂಜುನಾಥ್, ನ್ಯೂಸ್18 ಬೆಂಗಳೂರು. చేసినట్టే ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.